ಪ್ರೈಸ್ ದ ಲಾರ್ಡ್. ಪ್ರೀತಿಯ ದೇವರ ಜನರೇ, ಈ ವಿಡಿಯೋವನ್ನು ನೋಡುತ್ತಿರುವಂತಹ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತೇನೆ. ಪ್ರಿಯರೇ, ಬನ್ನಿ ಈ ದಿನದ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೋಹಾನ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಪ್ರಿಯ ದೇವ ಜನರೇ, ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಆತನ ಪ್ರೀತಿ ಶಾಶ್ವತವಾದದ್ದು ಮತ್ತು ಆತನ ಪ್ರೀತಿ ಯಥಾರ್ಥವಾದದ್ದಾಗಿದೆ. ಪ್ರಿಯರೇ, ದೇವರ ಪ್ರೀತಿ ನಮ್ಮಲ್ಲಿ ಇರುವಾಗ ನಮ್ಮ ಭಾವನೆಗಳು ಬದಲಾಗುವಂಥದ್ದಾಗಿದೆ. ಪ್ರಿಯರೇ, ನಾವು ದೇವರ ಪ್ರೀತಿಯನ್ನು ಅರಿಯಲು ತಡೆಯಾಗಿರುವಂತಹ ಕೆಟ್ಟ ಕಾರ್ಯವನ್ನು ಬಿಟ್ಟು ನಾವು ದೇವರ ಪ್ರೀತಿಯನ್ನು ಅರಿಯಬೇಕು. ಏಕೆಂದರೆ ದೇವರು ಆತನು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ ಅದು ಯಥಾರ್ಥವಾದ ಪ್ರೀತಿಯಾಗಿದೆ. ಪ್ರಿಯರೇ, ನಾವು ಲೋಕದ ರೂಢಿಯಲ್ಲಿ, ಲೋಕದ ಭಾವನೆಗಳಲ್ಲಿ ನಮ್ಮನ್ನು ನಾವು ಸೇರಿಸಿಕೊಳ್ಳುವಾಗ ದೇವರ ವಾಕ್ಯ ನಮಗೆ ಅರ್ಥವಾಗುವುದಿಲ್ಲ ಮತ್ತು ದೇವರ ಪ್ರಸನ್ನತೆ ನಮ್ಮ ಮೇಲೆ ಇರುವುದಿಲ್ಲ. ನಾವು ಲೋಕದ ಭಾವನೆಗಳನ್ನು, ಲೋಕದ ರೂಢಿಗಳನ್ನು ಬಿಡುವಾಗ ದೇವರ ಪ್ರಸನ್ನತೆ ನಮ್ಮ ಮೇಲೆ ಇರುವಂಥದ್ದಾಗಿದೆ. ಪ್ರಿಯರೇ, ಯೇಸು ಸ್ವಾಮಿ ಲೋಕದ ಎಲ್ಲ ಜನರಿಗೋಸ್ಕರ ಕೂಡ ಆತನು ಸತ್ತಿದ್ದಾರೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಬಹುದು. ಆತನು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ ಅದು ಅಗಾಧವಾದ ಪ್ರೀತಿಯಾಗಿದೆ, ಅದು ಯಥಾರ್ಥವುಳ್ಳದ್ದಾಗಿದೆ. ಪ್ರಿಯರೇ, ದೇವರ ಪ್ರೀತಿ ನಮ್ಮ ಮೇಲೆ ಇರುವುದರಿಂದಲೇ ಆತನು ನಮ್ಮನ್ನು ಎಲ್ಲ ಕೆಡುಕನಿಂದಲೂ ಕೂಡ ತಪ್ಪಿಸುತ್ತಾರೆ. ನಮಗೆ ಯಾವುದೇ ಕೂಡ ಕೇಡಾಗದಂತೆ, ನಾವು ಯಾವ ಸಮಯದಲ್ಲೂ ನಷ್ಟವಾಗದಂತೆ ಆತನ ಪ್ರೀತಿ ನಮ್ಮನ್ನು ನಡೆಸುವಂಥದ್ದಾಗಿದೆ. ಪ್ರಿಯರೇ, ದೇವರು ತನ್ನ ಪ್ರೀತಿಯ ಮೂಲಕ ನಮ್ಮನ್ನು ಕ್ಷಮಿಸಿದ್ದಾರೆ. ಆದ್ದರಿಂದ ನಾವು ದೇವರ ವಾಕ್ಯವನ್ನು ಮತ್ತು ಆತನ ಪ್ರೀತಿಯನ್ನು ತಿಳಿಯಬೇಕು. ಪ್ರಿಯರೇ, ನಾವು ನಾಶವಾಗದೆ ಆತನ ರಕ್ಷಣೆಯಲ್ಲಿ ಇರುವುದೇ ಆತನ ಪ್ರೀತಿಯ ಮೂಲಕ. ಯೇಸು ಕ್ರಿಸ್ತನು ನಮ್ಮಲ್ಲಿ ಇರುವಾಗ ನಮ್ಮ ಭಾವನೆಗಳು ಬದಲಾಗುವಂಥದ್ದಾಗಿದೆ. ದೇವರ ವಾಕ್ಯ 1 ಪೇತ್ರ 4:8 ನಾವು ನೋಡಬಹುದು, ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ ಎಂಬುದಾಗಿ. ಪ್ರಿಯರೇ, ದೇವರ ಪ್ರೀತಿ ನಮ್ಮ ಎಲ್ಲ ಪಾಪಗಳನ್ನು ಮುಚ್ಚಿರುವಂಥದ್ದಾಗಿದೆ. ನಾವು ಕ್ರಿಸ್ತನಲ್ಲಿ ಸಂತೋಷದಿಂದ, ಆನಂದದಿಂದ, ಆಶೀರ್ವಾದಗಳನ್ನು ಜೀವಿಸುವಂತೆ ದೇವರ ಪ್ರೀತಿ ನಮ್ಮ ಮೇಲೆ ಮಾಡುವಂಥದ್ದಾಗಿದೆ. ಪ್ರಿಯರೇ, ನಾವು ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಪರಿಶುದ್ಧಾತ್ಮನ ಮೂಲಕ ನಾವು ನಡೆಸಲ್ಪಡುವವರಾಗುತ್ತೇವೆ. ಗಾಡ್ ಬ್ಲೆಸ್ ಯು. ಆಮೇನ್.